ನಾವಿಲ್ಲ ತಾಲೂಕು ಆಫೀಸರ್ ಕೆಲಸ ಮಾಡಿ ನೀವು ಸರ್ ಪಬ್ಲಿಕ್ ಸ್ಟೇಷನ್ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ನೀವು ನಿಂತಿರೋದಕ್ಕೆ ನಾನು ನಿಂತಿದ್ದೀನಿ, ಗೌರ್ಮೆಂಟ್ ಎಂಪ್ಲಾಯಿ ನೋಡ್ದೆ ಇದಕ್ಕೆ ನಿಂತಿದ್ದೀನಿ. ಸರ್ಕಾರಿ ಕೆಲಸ ಬಿಟ್ಟು ಬೀದಿ ಜಗಳದಲ್ಲಿ ಎಂಟ್ರಿಯಾದ ಡಿಸಿ ಕಚೇರಿ ಡಿ ಗ್ರೂಪ್ ನೌಕರ. ಲಂಚ್ ಟೈಮ್ ಎಂದು ಪಬ್ಲಿಕ್ ಜೊತೆ ವಾಗ್ವಾದಕ್ಕಿಳಿದು ಕಳ್ಳನಂತೆ ಕಾಲ್ಕಿತ್ತ ರಾಘವೇಂದ್ರ. ಚಿಕ್ಕಬಳ್ಳಾಪುರ ನಗರದ ನಗರಸಭಾ ಬಸ್ ನಿಲ್ದಾಣದಲ್ಲಿ ಗಂಡ ಹೆಂಡತಿ ಇಬ್ಬರು ಕುಟುಂಬದ ಜೊತೆ ಜಗಳವಾಗುತ್ತಿದ್ದ ಬೀದಿ ಜಗಳಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಡಿ ಗ್ರೂಪ್ ನೌಕರ ಮಧ್ಯಪ್ರವೇಶಿಸಿ ರಂಪಾಟ ಮಾಡಿದ್ದಾನೆ. ಪ್ರಶ್ನಿಸಿದ ಮಾಧ್ಯಮದವರೊಂದಿಗೂ ವಾಗ್ವಾದಕ್ಕಿಳಿದ ಆಸಾಮಿ ವಿವರ ಕೇಳುತ್ತಿದ್ದಂತೆ ಕಳ್ಳನಂತೆ ಅಲ್ಲಿಂದ ಕಾಲ್ಕಿತ್ತವನು ಕಚೇರಿ ಕೆಲಸದ ವೇಳೆ ಸಾರ್ವಜನಿಕ ಸ್ಥಳದಲ್ಲಿ ಕಾಣಿಸಿಕೊಂಡು ಊರಿನ ಉಸಾಬರಿಯನ್ನ ಮೈಮೇಲೆ ಎಳೆದುಕೊಂಡ ಆಸಾಮಿ ಕತೆ ಇದು. ಯಾರು ಅಂತ ನೀವೇ ನೋಡಿ. ಇಂದು ಚಿಕ್ಕಬಳ್ಳಾಪುರ ನಗರದ ನಗರಸಭೆ ಬಸ್ ನಿಲ್ದಾಣದಲ್ಲಿ ಗಂಡ ಹೆಂಡತಿಯ ಮಧ್ಯೆ ನಡೆದ ಜಗಳದಲ್ಲಿ ಬೀದಿ ರಂಪಾಟ ನಡೆದಿತ್ತು. ಎರಡೂ ಕಡೆ ಕುಟುಂಬದವರು ಒಬ್ಬರ ಮೇಲೊಬ್ಬರು ಕೈ ಮಿಲಾಯಿಸಿಕೊಂಡು ತಳ್ಳಾಟ ನೂಕಾಟ ಮಾಡುತ್ತಿದ್ದುದನ್ನು ಪಬ್ಲಿಕ್ ಅಚ್ಚರಿಯಿಂದ ನೋಡುತ್ತಿದ್ದರು. ಆ ದೃಶ್ಯವನ್ನ ಸೆರೆ ಹಿಡಿತಿದ್ದ ಮಾಧ್ಯಮದವರನ್ನ ನೀವೇಕೆ ವಿಡಿಯೋ ಮಾಡ್ತೀರಾ, ನಿಮಗೇನು ಕೆಲಸ ಎಂದು ಸರ್ಕಾರಿ ನೌಕರನೊಬ್ಬ ಪ್ರಶ್ನೆ ಮಾಡುತ್ತಿದ್ದ. ಆತನ್ಯಾರು ಎಂದು ಕೇಳುತ್ತಿದ್ದಂತೆ ಗರಂ ಆಗಿಬಿಟ್ಟ. ನೀನೇ ಜವಾಬ್ದಾರಿ ಅಂತ ಹೇಳಿ ಕರ್ಕೊಂಡು ಹೋಗಿ, ಇವಾಗ ಅವ್ರು ಕಳ್ಸಕ್ಕೆ ರೆಡಿ ಇರಬೇಕು. ಎಲ್ಲ ನೀಟಾಗಿ ಲೆಟರ್ ಎಲ್ಲ ನೀವೇ ಸಾಯಿಸ್ತೀನಿ ಅಂತೀರಾ, ಎಲ್ಲ ಅವನೇ ಮಾಡ್ತಾರೆ ಅಂತೀರಾ. ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸಾಯಿಸ್ತಾರೆ. ನಿಂತ್ಕೊಂಡು ಸರಿ ಒಂದು ಬೈಟ್ ತಗೊಳ್ಳಿ. ಹೆಸರು ಹೇಳದೆ ತಪ್ಪಿಸಿಕೊಳ್ಳುತ್ತಿದ್ದ ಕತ್ತಿನಲ್ಲಿದ್ದ ಸರ್ಕಾರಿ ಗುರುತಿನ ಚೀಟಿ ತೋರಿಸು ಎಂದರೆ ತಡಬಡಾಯಿಸಿದ್ದ ಮಾಧ್ಯಮದವರ ಕಣ್ತಪ್ಪಿಸಿಕೊಳ್ಳಲು ಕಳ್ಳನಂತೆ ಓಡಿ ಹೋಗಿದ್ದ. ಅನುಮಾನ ಬಂದು ಅವನನ್ನ ಹಿಂಬಾಲಿಸಿದಾಗಲೇ ಗೊತ್ತಾಗಿದ್ದು ಆತನ ಹೆಸರು ರಾಘವೇಂದ್ರ. ಆತ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಎಂದು. ಅಷ್ಟಕ್ಕೂ ಕಚೇರಿ ಸಮಯದಲ್ಲಿ ಇಲ್ಲಿಗೇಕೆ ಬಂದಿದ್ದ, ಅವನ ಹೆಸರು ಹೇಳಲು ಹಿಂದೇಟು ಹಾಕಿದ್ದು ಯಾಕೆಂದು ಗೊತ್ತಾಗಿಲ್ಲ. ಅಪ್ಪ ನೀನು ಯಾರು? ನಿಮ್ದು ಇದೇ ಊರು, ನಾವಿಲ್ಲ ತಾಲೂಕು ಆಫೀಸರ್ ಕೆಲಸ ಮಾಡಿ ಗೌರ್ಮೆಂಟ್ ಎಂಪ್ಲಾಯಿ ನೋಡ್ದೆ ಇದಕ್ಕೆ ನಿಂತಿದ್ದೀನಿ. ನೀವು ಸರ್ ಪಬ್ಲಿಕ್ ಸ್ಟೇಷನ್ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ಬಂದೆ ಮಾತಾಡೋದಕ್ಕೆ. ಅವ್ರಿಗೆ ಏನು ಸಂಬಂಧ ಅಂದ್ರೆ ಏನ್ ಸಂಬಂಧ ಹೇಳಿ. ರೋಡಲ್ಲಿ ನಿಂತ್ಕೊಂಡಿದ್ದೆ ಪಬ್ಲಿಕ್, ಇದೇ ಪಬ್ಲಿಕ್ ಅಲ್ಲಿ ನಿಂತ ನಾನು ನಿಂತೀನಿ. ನಿಮ್ಮ ಕೆಲಸ ಎಲ್ಲ ರೋಡಲ್ಲಿ ಏನಕ್ಕೆ ನಿಂತಿದ್ದೀರಾ? ಯಾರು? ನೀವು ನಿಂತಿರೋದಕ್ಕೆ ನಾನು ನಿಂತಿದ್ದೀನಿ. ಟೈಮ್ ಲಂಚ್ ಬ್ರೇಕ್ ರೋಡಲ್ಲಿ ನಿಂತಿರೋದು ನಾನು ಎಷ್ಟು ಜನ ನಿಂತ ನಾನು ಬಂದು ಅದು ಕಟ್ಕೊಂಡು ಏನು ಏನೀಗ ಏನೋ ಮಾಡ್ತೀನಿ. ಎಷ್ಟು ಜನ ಅವರೇ ಏನೋ ಬೇಕು. ಈಗ ಅವನ ಫೋಟೋ ಸಮೇತ ಗುರುತಿನ ಚೀಟಿಯನ್ನ ಈ ಸುದ್ದಿಯಲ್ಲಿ ತೋರಿಸುತ್ತಿದ್ದೇವೆ. ಈತನ ಮೇಲಧಿಕಾರಿಗಳು ಯಾರು, ಈತ ಎಲ್ಲಿ ಕೆಲಸ ಮಾಡುತ್ತಾರೆ, ಈತನ ವಿರುದ್ಧ ಏನು ಕ್ರಮ ಜರುಗಿಸುತ್ತಾರೆ, ಹೀಗೆ ಇನ್ನಷ್ಟು ನೌಕರರು ಕಚೇರಿ ವೇಳೆ ಹೊರಗಡೆ ಅಲೆದಾಡುತ್ತಿರುತ್ತಾರೆ ಎಂಬುದು ಈಗ ತಿಳಿಯಬೇಕಿದೆ.